ಹರೀಶ್ ದಾದಾ ಹಾಸ್ಪಿಟಲ್ ಇಲ್ಲ, ಮನೇಲೆ ಇದ್ರೆ ತಾನೆ. ಹಾಗಾದ್ರೆ ಅವ್ರಿಗೇನು ಆಗಿರಲ್ಲತ್ತೆ. ದಾದನ್ಗೇನು ಆಗ್ಬಾರ್ದು. ದಾದಾ ರೂಮಲ್ಲಿದ್ದಾರಾ? ಐ ವಾಂಟ್ ಟು ಸಿ ಹಿಮ್. ಕೇಳ್ಬೇಕು ಅವ್ರನ್ನ, ಯಾಕೆ ಹೀಗೆ ಮಾಡ್ತಿರ್ತಾರೆ ಕೇಳಲೇಬೇಕು. ತಲೆಗೆ ತುಂಬಾ ಬಲವಾದ ಪೆಟ್ಟು ಬಿದ್ದಿರೋದ್ರಿಂದ ಇವ್ರಿಗೆ ಯಾವಾಗ ಜ್ಞಾನ ಬರುತ್ತೆ ಅಂತ ಈಗಲೇ ಹೇಳಕ್ಕಾಗಲ್ಲ. ಸಾಮಾನ್ಯವಾಗಿ ಪೇಷಂಟ್ ಈ ಕಂಡೀಷನ್ ಇದ್ದಾಗ ನಾವು ಹಾಸ್ಪಿಟ್ಲಿಂದ ಹೊರಗೆ ಕಳಿಸೋದಿಲ್ಲ. ಅದು ವರ್ಧನ್ ಫ್ಯಾಮಿಲಿಯವರು ಅಂತ ಹೇಳಿ ಮನೆಗೆ ಬಂದು ಟ್ರೀಟ್ ಮಾಡ್ತಿದ್ದೀವಿ. ಮೋರ್ ಇಂಪಾರ್ಟೆಂಟ್ಲಿ ಈ ನೀಡ್ಸ್ ಅ ಲಾಟ್ ಆಫ್ ರೆಸ್ಟ್. ಏನೇ ಇಶ್ಯೂ ಇದ್ರೂ ಇಮಿಡಿಯೇಟ್ ಆಗಿ ಕಾಲ್ ಮಾಡಬೇಕು. ವಿತಿನ್ 5 minutes ನಾವು ಡಾಕ್ಟರ್ಸು ನರ್ಸು ಎಲ್ಲ ಇಲ್ಲಿಗೆ ಬರ್ತೀವಿ. ಓಕೆ, ಅದರ್ವೈಸ್ ದೇರ್ ಆರ್ ನೋ ಇಶ್ಯೂಸ್. ದಾದಾ, ದಾದಾಗೇನಾಯ್ತು? ಅಮ್ಮ, ದಾದಾಗೇನಾಯ್ತು? ಏನು ಆಗಿಲ್ಲ ಹರ್ಷ, ಆರ್ಯ ಹುಷಾರಾಗ್ತಾನೆ. ದಾದಾ, ದಾದಾ, ಅಮ್ಮ ತಲೆಗೆ ಪೆಟ್ಟಾಗಿದೆ. ಹರ್ಷ, ಡಾಕ್ಟರ್ ಈಗ ತಾನೇ ಹೇಳೋದ್ರು ಬ್ರೋಯಿನ್ ಲಾಗೆ ಯಾವಾಗ ಬೇಕಾದ್ರೂ ಪ್ರಜ್ಞೆ ಬರ್ಬೋದಂತೆ. ವಿ ಆಲ್ ಆರ್ ವೇಟಿಂಗ್ ಫಾರ್ ಹಿಮ್ ಟು ಓಪನ್ ಹಿಸ್ ಐಸ್. ಯು ಕಾಮ್ ಡೌನ್ ಹರ್ಷ. ಅಮ್ಮ, ಇದೇಗ್ ಸಾಧ್ಯವ? ದಾದಾ ಯಾವತ್ತು ಗಾಡಿನ ಓವರ್ ಸ್ಪೀಡ್ ಆಗಿ ಓಡಿಸೋರಲ್ಲ. ಅವ್ರಿಗೆ ಆಕ್ಸಿಡೆಂಟ್ ಹೇಗಾಗುತ್ತೆ? Slow down. You're driving too fast. ಅಮ್ಮ, ಇದು ಆಕ್ಸಿಡೆಂಟ್ ಅಲ್ಲ. ಪಕ್ಕ ಯಾರೋ ದಾದಾ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ. ಹರ್ಷ, ನಮ್ಮನ್ನು ಮೀರಿ ಕೆಲವು ಘಟನೆಗಳು ನಡೆಯುತ್ತೆ ಅನ್ನೋದನ್ನ ನಾವು ಒಪ್ಕೊಳ್ಳೇಬೇಕು. ಇದು ಆಕ್ಸಿಡೆಂಟ್. ಇದಕ್ಕೆ ಬೇರೆ ಅರ್ಥಗಳನ್ನ ಹುಡ್ಕಕ್ ಹೋಗ್ಬೇಡ ಹರ್ಷ. ಕೇಶವ ಅವನ ಹಿಂದೆ ಗಾರ್ಡ್ಸ್ ಇಟ್ಟಿರೋದ್ರಿಂದನೇ ಇಷ್ಟಕ್ಕೆ ಮನೆಗ್ ಬಂದ. ಇಲ್ಲ ಅಂದ್ರೆ ಏನಾಗ್ತಿತ್ತು ಅಂತ ಊಹಿಸ್ಕೊಳ್ಳಕ್ಕೂ ಭಯ ಆಗ್ತಾ ಇದೆ. ಅಳಬೇಡಿ ಅಮ್ಮ, ಪ್ಲೀಸ್ ಅಳಬೇಡಿ. ಆಕ್ಸಿಡೆಂಟ್ ಆದಾಗ ಚೇಂಡೆ ಸರ್ ಅಲ್ಲಿದ್ರ ಅಂತಮ್ಮ? ಇಲ್ಲ, ಬರೀ ಗಾರ್ಡ್ಸ್ ಮಾತ್ರ
ಹಲೋ, ತುಂಬಾ ವರ್ಷಗಳಿಂದ ಈ ಮನೆಗೆ ಬಂದು ಹೋಗಿ ಮಾಡ್ತಾ ಇದ್ದೀರಾ. ಇದು ಹೀಗೆ ಮುಂದುವರಿಬೇಕಲ್ವಾ ಶಾನ್ಭೋಗ್ರೆ? ಮತ್ತೆ ಈ ಕಡೆ ಬರೋ ಯೋಚನೆ ಇಲ್ವಾ? ಇಷ್ಟಕ್ಕೆ ಜೀವನದಲ್ಲಿ ಎಲ್ಲ ಜವಾಬ್ದಾರಿ ಮುಗ್ದೋದ್ವಾ? ಅನು ಮೇಡಮ್ಗೆ ಹಳೆ ವಿಚಾರಗಳನ್ನ ಹೇಳಿ ತಲೆ ಕೆಡಿಸ್ತಿದ್ದೀರಾ. ಹುಷಾರ್ ಶಾನ್ಭೋಗ್ರೆ, ತಲೆಗಳು ಉರುಳುತ್ತವೆ. ನಾನು ನಿಮ್ಗೆ ಹೆದರಿಸ್ತಾ ಇಲ್ಲ. ಪರಿಣಾಮಗಳ ಅರಿವು ನಿಮಗೂ ಇದೆ ಅನ್ನೋ ನಂಬಿಕೆ ಮೇಲೆ ಹೇಳ್ತಾ ಇದ್ದೀನಿ. ವಯಸ್ಸಾಯ್ತಲ್ಲ, ಮರು ಶುರು ಆಯ್ತೇನೋ ಅನ್ನೋ ಕಾಳಜಿ ಅಷ್ಟೆ. ಸರ್, ಯಾಕಿನ್ನೂ ಹೊರಟಿಲ್ಲ? ಏನಾದ್ರೂ ಸಮಸ್ಯೆನಾ? ಏನಿಲ್ಲಮ್ಮ, ವಯಸ್ಸಾಯ್ತಲ್ಲ, ಇನ್ನು ಯಾಕೆ ಕಷ್ಟಪಡ್ತಿದ್ದೀರಾ ಅಂತ ಜೆಂಡೆ ಕೇಳ್ತಾ ಇದ್ರು. ನನಗೂ ಅದೇ ಗೊತ್ತಿಲ್ಲ. ರಿಟೈರ್ಡ್ ಆಗೋ ವಯಸ್ಸಾದ್ರೂ ಆರ್ಯ ಸರ್ ಮೇಲೆ ವಿಶ್ವಾಸ ನನಗೆ ದೂರ ಹೋಗಿ ಬಿಡ್ತಾ ಇಲ್ಲ. ಇಲ್ಲೇ ಇರುವಾಗ ಮಾಡ್ತಾ ಇದ್ದೆ ಅಂತ ಇವರಿಗೆ ವಿವರಿಸ್ತಾ ಇದ್ದೆ. ನೀವ್ ಯಾವತ್ತಿದ್ರು ನಮಗ್ ಬೇಕು ಶಾನ್ಭೋಗ್ ಸರ್. ನಮ್ ಮನೆಗ್ ತುಂಬಾ ಹತ್ರವಾದವರು. ಬನ್ನಿ, ಕಾರ್ ಹತ್ರ ಡ್ರಾಪ್ ಮಾಡ್ತೀನಿ. ನನಗೆ ಇದನ್ನೆಲ್ಲ ಮಾಡಕ್ ಹೇಳಿದ್ದು ಜೇಂಡೆ ಮತ್ತು ಆರ್ಯ ಸರ್. ನೀವು ದೇವರು ಅಂತ ನಂಬಿರೋ ನಿಮ್ ದಾದ ಮತ್ತೆ ಅವ್ರ ಆಪ್ತ ಮಿತ್ರ ಜೇಂಡೆ, ಇವರಿಬ್ರು ಸೇರಿ ಇಷ್ಟು ವರ್ಷದಿಂದ ನಿಮಗೆ ಮೋಸ ಮಾಡ್ಕೊಂಡು ಬಂದಿದ್ದಾರೆ ಅಂತ ಅವ್ರು ಹೇಳ್ತಿದ್ದಾರೆ ಬಾಬಾ. ಹರ್ಷ, ಬರೀ ಬ್ರೋ ಇನ್ ಲಾಗ್ ಅಲ್ಲ, ಈವನ್ ಯು ನೀಡ್ ರೆಸ್ಟ್. ಯು ಆರ್ ಡಿಸ್ಟರ್ಬ್. ನಡಿ, ರೆಸ್ಟ್ ಮಾಡು. ಕಮ್ ಕಮ್ ವಿತ್ ಮೀ. ದೊಡ್ಡ ಅನಾಹುತ ಇಷ್ಟರಲ್ಲೇ ಮುಗೀತಲ್ಲ ಅಂತ ನಾವು ಸಮಾಧಾನ ಪಟ್ಕೋಬೇಕು ಹರ್ಷ. ನಿಮಗೆ ಹೀಗಾಗಿರೋದಕ್ಕೆ ನನಗೆ ಖಂಡಿತವಾಗ್ಲೂ ಬೇಜಾರಾಗಿದೆ ದಾದಾ. ಆದರೆ ಈ ಬೇಜಾರಲ್ಲಿ ಯಾವುದೇ ರೀತಿಯ ಕಾಳಜಿ ಕಾಣಿಸ್ತಿಲ್ಲ. ಕಷ್ಟಪಟ್ಟು ನಿಮ್ಮ ಮೇಲೆ ಕಾಳಜಿ ತೋರಿಸ್ಬೇಕಂದ್ರೂ ನನ್ನ ಕೈಲಿ ಆಗ್ತಿಲ್ಲ. ನನಗೆ ಸತ್ಯ ಗೊತ್ತಾಗಬೇಕು. ನಿಮ್ಮನ್ನ ಪ್ರಶ್ನೆ ಕೇಳಬೇಕು ಅನ್ನೋದು ಮಾತ್ರ ನನ್ನ ತಲೆಯಲ್ಲಿ ಓಡ್ತಾ ಇದೆ. ಹರ್ಷ, ನೀನ್ ಧೈರ್ಯ ತಗೋಬೇಕು. ವಿಲ್ ಬಿ ಫೈನ್ ಸೂನ್. ಕಮ್ ಕಮ್ ಹರ್ಷ, ಕಮ್. Yes. Yes. I will wait. I will wait for that day. ಉಧೋ ಉಧೋ ಎಲ್ಲಮ್ಮ, ಎಲ್ಲಮ್ಮ ತಾಯಿ ನಿನ್ ಹಾಕುದೋ ಉಧೋ ಉಧೋ. ಬಂದ ಜೋಗ್ತವ, ನಾನ್ ನಿನಗೆ ಕಾಯ್ತಿದ್ದೆ.
ನೀನ್ ಬರ್ತೀಯ ಅಂತ ನನಗೆ ಗೊತ್ತಿತ್ತು. ಆ ತಾಯಿ ಕೊಟ್ಟಿರೋ ಪರೀಕ್ಷೆನ ನಾನು ಹೇಗ್ ನಿಭಾಯಿಸ್ತಿದ್ದೀನಿ ಅಂತ ನೋಡೋದಕ್ ಬಂದ್ಯಾ ಜೋಗ್ತವ? ನಿನ್ ದಾರಿನ ನೀನೇ ಕಂಡ್ಕೊ ಅಂತ ಹೇಳಿದ್ದಲ್ಲ ಜೋಗ್ತವ. ಈಗ ನಾನು ಮತ್ತೆ ಕವಲು ದಾರಿಯಲ್ಲಿ ನಿಂತಿದ್ದೀನಿ. ಇಂಥ ಸಮಯದಲ್ಲಿ ನಾನು ಏನ್ ನಿರ್ಧಾರ ಮಾಡ್ಲಿ? ತಪ್ಪು ಮಾಡಿದವ್ರಿಗೆ ಇಷ್ಟು ಕಾಲದ ತಾಳ್ಮೇನ ಒಂದು ದಿನದಾಗ ಯಾರನ ಮಣ್ಣಪಾಲ್ ಮಾಡ್ತಾರೇನಾ? ಇದು ಕೇಳು ಮಗಳ, ಶಿಕ್ಷೆ ಆಗ್ಬೇಕಾದವನ್ಗ ಶಿಕ್ಷೆ ಹಾಗೆ ಆಗ್ತೈತಿ. ಆದ್ರೆ ಹೇಗೆ ಜೋಗ್ತವ? ನನ್ ಗಂಡ ಆಕ್ಸಿಡೆಂಟ್ ಆಗಿ ಮಲಗಿದ್ದಾರೆ. ನಾನು ಅವ್ರ ಸೇವೆ ಮಾಡ್ಬೇಕು ಅಥವಾ ಶಿಕ್ಷೆ ಕೊಡ್ಬೇಕು, ಯಾವ್ದ್ ಸರಿ ಅನ್ನೋದೇ ಗೊತ್ತಾಗ್ತಿಲ್ಲ ಅವ. ನಿನ್ನ ದಾರಿನ ನೀನ ಕಂಡ್ಕೋಬೇಕು ಅಂತ ಇದಕ್ಕ ಹೇಳಿದ್ದು. ಗೊಂದಲ ದಾಟದೆ ಈ ಒದ್ದಾಟ ಮೀರ್ದೆ ನಿನಗ್ ದಾರಿ ಸಿಗುವಲ್ದು. ನೀವ್ ಹೀಗ್ ಹೇಳಿದ್ರೆ ಹೇಗೆ ತಾಯಿ? ತಪ್ಪು ಮಾಡ್ದವ್ರೆ ಯಾರೋ, ಆದ್ರೆ ಶಿಕ್ಷೆ ಅನ್ಭವಿಸ್ತಿರೋರು ಇನ್ಯಾರೋ. ಇದೆಂತ ನ್ಯಾಯ ತಾಯಿ? ಧರ್ಮ ಸಂಕಟದಲ್ಲಿದ್ದೀನಿ ನಾನು. ನನ್ನನ್ನ ಕೊಂದವ್ರಿಗೆ ನಾನೇ ಸೇವೆ ಮಾಡ್ಬೇಕಾ? ನೀ ಹಾಗ್ ಅನ್ಕೊಂಡಿದ್ದೀ ಮಗಳ? ನಾನ್ ಹಾಗ್ ಅನ್ಕೊಂಡಿದ್ದೀನ? ನಾನ್ ಕಂಡಿದ್ದನ್ನೆಲ್ಲ ಹೇಳ್ತಿದ್ದೀನಿ ಜೋಗ್ತವ. ಕಂಡದನ್ನ ಪ್ರಮಾಣಿಸಿ ನೋಡೋ ಕಾಲ ಅನ್ಕೋ. ನಾನೀಗ ಬಂದದ್ದು ಅದನ್ನ ಹೇಳಕ್ಕ. ಕಂಡದನ್ನ ಪ್ರಮಾಣಿಸಿ ನೋಡು. ಉಧೋ ಉಧೋ ಎಲ್ಲಮ್ಮ, ಎಲ್ಲಮ್ಮ ತಾಯಿ ನಿನ್ ಹಾಲ್ ಕುದೋ ಉಧೋ. ಹರ್ಷ, ಐ ಕಾಂಟ್ ಸಿ ಯು ಲೈಕ್ ದಿಸ್. ನಿನ್ ದಾದನ್ ಏನು ಆಗಿಲ್ಲ. ಪ್ಲೀಸ್ ಅಳ್ಬೇಡ. ಡೋಂಟ್ ವರಿ. ಆಕ್ಚುಲಿ ಹರ್ಷ, ಡಾಕ್ಟರ್ ಹೇಳ್ಬೇಕಾದ್ರೆ ನೀನ್ ಅಲ್ಲಿ ಇರ್ಲಿಲ್ಲ. ನಿನ್ ದಾದಂಗೆ ತಲೆಗ್ ಸ್ವಲ್ಪ ಪೆಟ್ಟಾಗಿದೆ ಅಷ್ಟೇ. ಅವ್ರು ರೆಸ್ಟ್ ಮಾಡಿದ್ರೆ ಸರಿ ಹೋಗ್ತಾರೆ. ಬಟ್ ಯು ಡೋಂಟ್ ಕ್ರೈ. ಪ್ಲೀಸ್ ಕಾಮ್ ಡೌನ್. ನನ್ಗೆ ಹರ್ಷ, ಸ್ಟಾಪ್ ಕ್ರೈ. ಏನಾದ್ರೂ ಹೇಳ್ಬೇಕಾ ನೀನು? ಹಾ ಮಾನ್ಸಿ, ನನ್ಗೆ ಆ ವಿಷಯನ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಿಲ್ಲ ಮಾನ್ಸಿ. ಯಾವ ವಿಷಯ ಹರ್ಷ? ಓ, ಬ್ರೋಯಿನ್ ಲಾಗ್ ಆಕ್ಸಿಡೆಂಟ್ ಆಗಿದ್ದ? ವೆರಿ ಟ್ರೂ ಹರ್ಷ. ನಮಗೂ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ವಿ ಆಲ್ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಅಲ್ಲ, ಅಷ್ಟು ಕೇರ್ಫುಲ್ ಆಗಿರೋ ವ್ಯಕ್ತಿಗೆ ಆಕ್ಸಿಡೆಂಟ್ ಆಯ್ತು ಅಂದ್ರೆ ನಾವ್ ಎಷ್ಟೋ ಸಲ ಆಬ್ಸೆಂಟ್ ಮೈಂಡೆಡ್ ಆಗಿ ಡ್ರೈವ್ ಮಾಡ್ತಿರ್ತೀವಿ. ವಿ ಶುಡ್ ಆಲ್ಸೋ ಬಿ ವೆರಿ ಕೇರ್ಫುಲ್. ಹೌದು, ಇಷ್ಟು ವರ್ಷ ನಾನು ತುಂಬಾನೇ ಆಬ್ಸೆಂಟ್ ಮೈಂಡೆಡ್ ಆಗ್ಬಿಟ್ಟೆ. ಡೋಂಟ್ ಕ್ರೈ ಹರ್ಷ. ನೀನ್ ಆಬ್ಸೆಂಟ್ ಮೈಂಡೆಡ್ ಅಂತ ಯಾರು ಹೇಳಿದ್ದು? ಹಾ, ನೀನ್ ಆಬ್ಸೆಂಟ್ ಮೈಂಡೆಡ್ ಅಲ್ಲ ಹರ್ಷ. ನಿನಗ್ ಸಮಾಧಾನ ಮಾಡೋದಕ್ಕೆ ನನ್ ಕೈಲಿ ಸಾಧ್ಯನೇ ಇಲ್ಲ. ನಿನಗ್ ಸಮಾಧಾನ ಮಾಡ್ಬೇಕು ಅಂದ್ರೆ ನಿನ್ ದಾದನ್ ಕೈಲಿ ಮಾತ್ರ ಸಾಧ್ಯ. ಸಾಕು, ಸುಮ್ಮನೆ ಇರು ಮಾನ್ಸಿ. ಇನ್ನೊಂದ್ಸಲ ಅವ್ರ ಹೆಸರು ಬೇಡ. ಆಕ್ಸಿಡೆಂಟಾ? ಓ ಸುಬ್ಬು, ಆಕ್ಸಿಡೆಂಟ್ ಆಗಿದೆ ಅಂತೆ. ಏನ್ ಹೇಳ್ತಾ ಇದೀಯ ಪುಷ್ಪ? ನಾವೀಗ್ಲೇ ಹೋಗೋಣ, ಬೇಗ ಬಾ. ನಾನು ಈಗಲೇ ಹೊರಟೆ. ಏನ್ ಸುಬ್ಬಣ್ಣ, ಯಾರಿಗೋ ಆಕ್ಸಿಡೆಂಟ್ ಅಂತ ಮಾತಾಡ್ತಿದ್ದೆ? ನಮ್ಮ ಮಳೆಯಂದ್ರಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಯಜಮಾನ್ರೆ. ಹೋಗಿದ್ ಬರ್ಬೇಕು, ಹೋಗಿ ಬರ್ತೀನಿ. ಯಾರು? ಸರ್ಗ? ಹೌದು ಯಜಮಾನ್ರೆ, ಈಗ ಮನೇಲಿ ಇದಾರಂತೆ. ತಲೆಗೆ ಪೆಟ್ಟಾಗಿದೆ ಅಂತ ಹೇಳ್ತಾ ಇದ್ಲು. ಹೋಗಿ ಬರ್ತೀನಿ. ನಮ್ಮ ಕರ್ಮ ಫಲಗಳು
ಯಾರನ್ನು ಸುಮ್ಮನೆ ಬಿಡಲ್ಲ ಸುಬ್ಬಣ್ಣ. ಎಷ್ಟು ದುಡ್ಡು ಮಾಡಿ ಎಷ್ಟು ಸಮಾಜ ಸೇವೆ ಮಾಡಿದ್ರೆ ಏನ್ ಬಂತು? ಹಳೆ ಪಾಪಗಳ ಲೆಕ್ಕ ಚುಕ್ತ ಆಗ್ಲೇಬೇಕಲ್ವಾ? ಏನ್ ಹೇಳ್ತಿದ್ದಾರೆ ಯಜಮಾನ್ರೆ? ಯಾರ ಬಗ್ಗೆ ಮಾತಾಡ್ತಿದ್ದೀರಾ? ಏನಿಲ್ಲ, ಪ್ರತಿಯೊಬ್ಬರಿಗೂ ಅವ್ರದೇ ಆದ ಕರ್ಮಫಲಗಳು ಇರ್ತಾವಲ್ಲ, ಅದನ್ನ ತೀರ್ಸ್ಲೇಬೇಕಲ್ವಾ? ಅದನ್ನ ಹೇಳ್ದೆ ಅಷ್ಟೇ. ನಿಂಗೆ ತಡ ಆಗುತ್ತೆ, ಹೊಡು ಸುಬ್ಬಣ್ಣ. ಸರಿ. ಏನ್ ಯಜಮಾನ್ರೆ ಹಾಗ್ ಮಾತಾಡ್ಬಿಟ್ರಿ? ಕರ್ಮಫಲಗಳು ಅಂತಂದ್ರೆ ಏನರ್ಥ? ಸುಬ್ಬಣ್ಣ ಅದಕ್ಕೆ ಬೇಜಾರ್ ಮಾಡ್ಕೊಂಡು ಹೋದ್ರೆ ಏನೋ? ನಾನೇನ್ ತಪ್ಪಾಗಿ ಹೇಳಿಲ್ಲ ಶಂಕರ. ಆರ್ಯವರ್ಧನವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಆ ಜೆಂಡೆ ಅಂತೂ ಲೋ ಕ್ಲಾಸ್ ಗುಂಡ. ಅವನನ್ನ ಸಾಕೊಂಡಿದ್ದಾರೆ ಅಂದ್ರೆ ಆರ್ಯವರ್ಧನ್ ಅವರು ಇವ್ರೆಂತವ್ರು ಇರ್ಬೇಕು ಹೇಳೋ? ಅದಕ್ಕೆ ಹೇಳಿದೆ, ಈ ಸುಬ್ಬಣ್ಣನ ಮುಂದೆ ಈ ತರ ಮಾತಾಡಬಾರ್ದು ಅಂತ ಅನ್ಕೊಂತೀನಿ. ಆದ್ರೆ ಆ ಸೂಕ್ಷ್ಮ ಈ ತಲೆಗೆ ಹೊಳೆಯೋದಿಲ್ಲ ನೋಡೋ. ಇವರೆಲ್ಲರ ಮಧ್ಯೆ ಪಾಪ ಅನುವಕ್ಕ ಸಿಕ್ಕಾಕೊಂಡಿದ್ದಾಳೆ. ಅದೇ ನನ್ ಚಿಂತೆ ಯಜಮಾನ್ರೆ. ಅದೇನೋ ನಿಜ. ಅವ್ರಿಗೆ ಮೊದಲೇ ವಯಸ್ಸಾಗಿ ಆಕ್ಸಿಡೆಂಟ್ ಬೇರೆ. ಆ ಹುಡುಗಿ ಜೀವನ ಹೇಗೋ ಏನೋ. ರಮ್ಯಾ, ರಮ್ಯಾ, ರಮ್ಯಾ ಬೇಗ ಬಾ. ಹೇಳಿ ಆಂಟಿ, ಅವ್ರಿಗೇನು ತೊಂದ್ರೆ ಇಲ್ವಂತ? ತಲೆ ಗೇಟ್ ಆಗಿದೆ ಅಂದ್ರೆ ಅನು ಏನು ಇಲ್ಲ ಅಂತಿದ್ದಾಳೆ. ಆದ್ರೆ ಹೋದ್ಮೇಲೆ ತಾನೇ ಗೊತ್ತಾಗೋದು. ತಗೋ, ಇದ್ರಲ್ಲಿ ಅನ್ನ ಸಾಂಬಾರ್ ಇದೆ. ಇವಾಗ ಹೋದ್ರೆ ಇನ್ ಯಾವಾಗ ಬರ್ತೀವೋ ಗೊತ್ತಿಲ್ಲ. ಅಯ್ಯೋ, ಇದೆಲ್ಲ ಯಾಕಂಟಿ? ನಾನ್ ನೋಡ್ಕೊಂತಿದ್ದೆ ಅಲ್ವಾ? ಅಯ್ಯೋ, ಹಾಗೆ ಹೇಳ್ಬಿಟ್ಟು ಮರ್ತೋಗ್ಬಿಡ್ತೀಯ ನೀನು. ತಿನ್ನೋ ಊಟ ಹಾಳಾಗ್ಬಾರ್ದಲ್ವಾ? ಅದಕ್ಕೆ ಬರ್ತೀನಿ. ಅಯ್ಯೋ, ಇಲ್ಲೇ ಮಾತಾಡ್ಕೊಂಡು ನಿಂತಿದ್ದೀನಿ ನಾನೊಬ್ಳು. ಅಯ್ಯಯ್ಯೋ, ಸುಬ್ಬಗೆ ಆಟೋದಲ್ಲಿ ಬರಕ್ ಹೇಳ್ಬೇಕಾಗಿತ್ತು. ನಡ್ಕೊಂಡ್ ಬಂದ್ರೆ ನನ್ಗೆ ಇಷ್ಟೊಂದು ಟೆನ್ಷನ್ ಆಗ್ತಿದೆ. ನಾನು ಪರಿಸ್ಥಿತಿ. ಬರ್ತೀನಿ ರಮ್ಯಾ. ಹುಷಾರು ಅಂಡಿ. ಏ ಸಂಪತ್, ಇಲ್ಲೊಂದ್ ಸ್ವಲ್ಪ ಸುಕ್ಕಿದೆ, ಅದನ್ನು ಸರಿ ಮಾಡಿ ನೀಟಾಗಿ ಹೊತ್ಸು. ಸೂಪರ್ ನೀನು. ಪತಿಯೇ ಪರದೈವ ಅನ್ನೋದನ್ನ ಎಷ್ಟು ಚೆನ್ನಾಗಿ ಪಾಲಿಸ್ತಿದ್ಯಾ ಅಲ್ವಾ? ಈ ಪ್ರೀತಿ ಕಾಳಜಿ ಎಲ್ಲ ಮೊದ್ಲಿಂದಾನು ಇದ್ದಿದ್ದೆ. ಮಧ್ಯದಲ್ಲಿ ಸ್ವಲ್ಪ ಬದಲಾಗಿದ್ದೆ ಅನ್ಸತ್ತೆ. ಬಟ್ ಈಗ ಮತ್ತದೇ ಗಂಡನ್ ಸೇವೆ. ಅಯ್ಯೋ ಪಾಪ, ಆಕ್ಸಿಡೆಂಟ್ ಆಗೋಗಿದೆ. ನಮ್ಮಿಬ್ರು ಜೀವನದಲ್ಲಿ ಆಗಿದ್ದಕ್ಕಿಂತ ದೊಡ್ಡ ಅಪಘಾತ ಇದು ಅಲ್ವಾನು? ಎಷ್ಟು ನೋವು ಅನುಭವಿಸ್ತಿದಾರೋ ನಿನ್ನ ಆರ್ಯಸ್ಸರು. ನೋವಲ್ಲಿರೋರ್ ಮೇಲೆ ಸೇಡ್ ತೀರ್ಸ್ಕೋಬಾರ್ದು ಅಲ್ವಾ? ತಪ್ಪು 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 ತಪ್ಪು. ಆಯುಧ ಇಲ್ದಿರೋರ್ ಮೇಲೆ ಯುದ್ಧ ಮಾಡಬಾರ್ದು ಅನ್ನತ್ತೆ ಧರ್ಮ. ಆದ್ರೆ ಆರ್ಯ ನಮ್ಮಪ್ಪನ ಕೊಂದಾಗ್ಲೂ ಅವ್ರು ಹೀಗೆ ಹೆಲ್ಪ್ಲೆಸ್ ಆಗಿದ್ರು. ಹಾಗೆ ಸುಮ್ಮನೆ ಹೇಳ್ದೆ ಅಷ್ಟೆ. ಈಗಾಗ್ಲೇ ಮನ್ಸನ್ನ ಗಟ್ಟಿ ಮಾಡ್ಕೊಂಡು ಒಂದ್ ನಿರ್ಧಾರಕ್ಕೆ ಬಂದಿರ್ತೀಯ. ಆಗಿದ್ದನ್ನೆಲ್ಲ ಮರೆತು ಆರಾಮಾಗಿ ಗಂಡನ್ ಸೇವೆ ಮಾಡ್ಕೊಂಡಿದ್ ಬಿಡೋಣ ಅಂತ ಯೋಚನೆ ಏನಾದ್ರು ಇದ್ರೆ ಈಗ್ಲೇ ನಿನ್ ಮನ್ಸಿಂದ ಕಿತ್ತಾಕೋ ಅನ್ನೋ. ಆಸ್ತಿ ಅಧಿಕಾರ ಕೈ ಬಿಟ್ಟು ಹೋದ್ರೆ ಅದನ್ನ ಮತ್ತೆ ಗಳಿಸ್ಬೋದು. ಆದ್ರೆ ಇವನು ನಿನ್ನಿಂದ ದೋಚಿರೋದು ಪ್ರೀತಿನ. ಅದು ಇಡೀ ಜಗತ್ತಲ್ಲಿ ದೊಡ್ಡ ನಂಬಿಕೆ ದ್ರೋಹ, ಪಾಪ ಅದು. ಜೀವನ ಕಟ್ಕೊಳ್ಳೋದಕ್ಕೆ ಅಂತ ಬಂದವನು ನಮ್ಮಿಬ್ರು ಜೀವನಾನೇ ಹಾಳು ಮಾಡಿದಾನೆ. ಇಂಥವನಿಗೆ ಕ್ಷಮೆ ಇದೆಯಾನು?